ಆರಾಧನಾ ಸಮಯ. ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರನ್ನು ಯೇಸು ಸ್ವಾಮಿಯ ಸುಮಧುರ ನಾಮದಲ್ಲಿ ವಂದಿಸ್ತಾ ಶುಭ ಮುಂಜಾನೆ ಮತ್ತು ಈ ಆರಾಧನೆಗೆಂದು ಪ್ರೀತಿಯ ಸ್ವಾಗತ. ಪ್ರಾರ್ಥನೆ ಮೂಲಕವಾಗಿ ಈ ದಿನದ ಆರಾಧನೆಯನ್ನು ಆರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯೇ, ತ್ರೈಕ ದೇವರ ಆರಾಧನೆಯನ್ನು ತ್ರೈಕ ಭಾನುವಾರದ ಆರಾಧನೆಯಲ್ಲಿ ನಾವು ಈ ದಿನ ತೊಡಗಿಸಿಕೊಳ್ಳಲಿದ್ದೇವೆ. ನಿನ್ನ ನಾಮ ಮಹತ್ವ, ನಿನ್ನ ಕಾರ್ಯದ ಮಹಿಮೆಗಳು, ನಿನ್ನ ಎಲ್ಲ ಥರನಾದಂಥ ಅದ್ಭುತಗಳನ್ನು, ಸೃಷ್ಟಿಯನ್ನು ನಾವು ಸವಿದು ಅನುಭವಿಸಿ ನಿನ್ನ ನಾಮವನ್ನು ಕೊಂಡಾಡಿ ಘನಪಡಿಸುವುದಕ್ಕೆ ಈ ಆರಾಧನೆಗೆಂದು ಸೇರಿ ಬಂದಿದ್ದೇವೆ. ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ನಡೆಸು. ನೀನು ಮಾತ್ರವೇ ಘನಮಾನವನ್ನು ಹೊಂದಿಕೊ ಸ್ವಾಮಿ. ಆರಾಧನೆಯು ಕೇವಲ ನಾವು ಬಾಯುಪಚಾರದಿಂದಲ್ಲದೆ ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ನಿನ್ನನ್ನು ಸೇವಿಸುವಂಥವರು, ನಿನ್ನನ್ನೇ ಸರ್ವದ ನಮ್ಮ ಜೀವಿತದ ಮೂಲಕವಾಗಿ ಘನಪಡಿಸುವಂತಹ ಸದ್ಭಕ್ತ ಜನರಾಗಿರಲು ಈ ಆರಾಧನೆಯು, ವಾಕ್ಯದ ಧ್ಯಾನವು ಮತ್ತು ಹಾಡುಗಳು ನಮ್ಮನ್ನು ಪ್ರೇರೇಪಿಸಿ ನಡೆಸಲಿ. ನಿನ್ನ ವಾಕ್ಯದ ಪ್ರಕಾರ ಕ್ರಿಸ್ತನನ್ನು, ಆತನ ಧ್ಯೇಯ, ಗುರಿ ಮತ್ತು ಬೋಧನೆಗಳನ್ನು ಅನುಸರಿಸಿ ಪವಿತ್ರಾತ್ಮನ ಪ್ರೇರಣೆಯಿಂದ ನಿನ್ನ ಘನಕ್ಕೋಸ್ಕರವಾಗಿ ನಾವು ಬದುಕಲು ಸಹಾಯ ಮಾಡಿ ನಮ್ಮನ್ನು ಮುನ್ನಡೆಸು. ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ, ಆಮೇನ್. ಹಾಡುವ ಸಂಗೀತಗಳಲ್ಲಿ ಎರಡನೆಯ ಸಂಗೀತವನ್ನು ಹಾಡೋಣ. ಎರಡನೆಯ ಸಂಗೀತ, ಸ್ತೋತ್ರವನ್ನುತ್ತಮ ದೇವರಿಗೆ ಅರ್ಪಿಸ ಬನ್ನಿ, ಊರ್ಧ್ವದಿ ಕರ್ತಗೆ ಮಹಿಮೆಯಾಗಲಿ ಅನ್ನಿ. ಈ ಸಂಗೀತವನ್ನು ಹಾಡಿ ತ್ರೈಕ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ತಪ್ಪು ಅಪರಾಧಗಳನ್ನು ಅರಿಕೆ ಮಾಡೋಣ. ನಮ್ಮ ತಂದೆಯಾದ ನಾವು ಮನೋವಾಕಾಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸಲು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸಿ, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೆನ್. ತಮ್ಮ ದ್ರೋಹಾಪರಾಧಗಳನ್ನು ಅರಿಕೆ ಮಾಡಿದವರಿಗೆ ದೇವರ ಶುಭವಾಕ್ಯವು ಇಂತಿದೆ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನೂ ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ, ಆಮೇನ್. ಈ ದಿನಕ್ಕಾಗಿ ನೇಮಕವಾದಂಥ ಸುವಾರ್ಥ ವೇದ ಪಾರಾಯಣವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 1-18. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ.
ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳುಹಿಸಿದ್ದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರು ಆತನನ್ನು ಅಂಗೀಕರಿಸಿದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ, ಅವರಿಗೆ ದೇವರ ಮಕ್ಕಳಾಗಿರುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಈ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕಂಥ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೋಹಾನನು ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಹೇಗೆಂದರೆ, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದುದರಿಂದ ನನಗೆ ಮುಂದಿನವನಾಗಿದ್ದನು ಎಂಬುದಾಗಿ ನಾನು ಹೇಳಿದವನು ಈತನೇ ಎಂದು ಕೂಗಿ ಹೇಳಿದ್ದಾನೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯೂ ಸತ್ಯವೂ ಯೇಸುಕ್ರಿಸ್ತನ ಮುಖಾಂತರವೂ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಸಲ್ಪಡಿಸುತ್ತಾನೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಆಮೆನ್. 95ನೆಯ ಜ್ಞಾನ ಕೀರ್ತನೆ, ಮಾನವರನ್ನು ಬೋಧಿಸೆ ದೈವ ಜ್ಞಾನದ ವೇದವಿದು. ಈ ಜ್ಞಾನ ಕೀರ್ತನೆಯ 3ನೇ ಚರಣವನ್ನು ಮಾತ್ರ ಹಾಡೋಣ. ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು, ಮಾನವ ಹೊಂದುವರು. ದೇವರು ಕೊಟ್ಟ ಆತ್ಮದ ಖಡ್ಗ, ದೇವರ ಘನವೇದ, ಇದು ಭಾವಗಳನ್ನು ಛೇದಿಸುವಂತ ಯೆಹೋವನ ಆಯುಧವು, ಯೆಹೋವನ ಆಯುಧವು. ದೇವರು ಕೊಟ್ಟ ಆತ್ಮದ ಖಡ್ಗ, ದೇವರ ಘನವೇದ, ಇದು ಭಾವಗಳನ್ನು ಛೇದಿಸುವಂತ ಯೆಹೋವನ ಆಯುಧವು, ಯೆಹೋವನ ಆಯುಧವು. ಮಾನವರನ್ನು ಬೋಧಿಸೆ ದೈವ ಜ್ಞಾನದ ವೇದವಿದು, ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು, ಮಾನವ ಹೊಂದುವರು. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ವಂದಿಸ್ತೇನೆ. ಈ ವಾಕ್ಯದ ಧ್ಯಾನಕ್ಕೆಂದು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯದ ಧ್ಯಾನಕ್ಕಾಗಿ ನಮಗೆ ಕೊಡಲ್ಪಟ್ಟಂತಹ ವಿಷಯ ಟ್ರಿನಿಟಿ ಸಂಡೇ, ಟ್ರಿನಿಟಿ ಸಂಡೇ, ತ್ರಯೇಕ ಭಾನುವಾರ ಎಂಬುದಾಗಿ
ನಾವು ಆಚರಿಸುವಂತಹ ಭಾನುವಾರವಾಗಿದೆ. ಶೀರ್ಷಿಕೆ ಏನೆಂದರೆ ವಿ ವರ್ಷಿಪ್ ದ ಟ್ರಯೂನ್ ಗಾಡ್, ವಿ ವರ್ಷಿಪ್ ದ ಟ್ರಯೂನ್ ಗಾಡ್ ಎಂಬುದಾಗಿ ಕೊಡಲಾಗಿದೆ. ಕನ್ನಡದಲ್ಲಿ ತ್ರಯೇಕ ದೇವರನ್ನು ಆರಾಧಿಸುವುದು, ತ್ರಯೇಕ ದೇವರನ್ನು ಆರಾಧಿಸುವಂಥದ್ದು. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತಿಯ ಬಾಳ್ವೆಯಲ್ಲಿ ತ್ರಯೇಕ ದೇವರನ್ನು ಆರಾಧಿಸುವಂಥದ್ದು, ತ್ರಯೇಕ ದೇವರನ್ನು ಸ್ಮರಿಸಿ ಆತನಿಗಾಗಿ ನಾವು ಬದುಕುವಂಥದ್ದು ಶ್ರೇಷ್ಠವಾದಂತಹ ಸಂಗತಿಯಾಗಿದೆ. ನಮ್ಮ ಕ್ರೈಸ್ತ ವಿಶ್ವಾಸದಲ್ಲಿ, ಕ್ರೈಸ್ತ ಬಾಳ್ವೆಯಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ತ್ರಯೇಕ ಭಾನುವಾರ ಅಥವಾ ತ್ರಯೇಕ ದೇವರ ಮಹತ್ವ ಅದು ಗಣನೀಯವಾದದ್ದು, ಶ್ರೇಷ್ಠವಾದದ್ದು, ಅಗಮ್ಯವಾದಂಥದ್ದು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳುತ್ತೇವೆ. ನಮಗೆ ಕೊಡಲ್ಪಟ್ಟಂತಹ ಈ ದಿನ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಕೆಲವು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಬಹುಶಃ ನಮ್ಮ ಬದುಕಿನಲ್ಲಿ ಒಂದು ವೇಳೆ ಆದಿಕಾಂಡ ಪುಸ್ತಕದ ಮೊದಲ 2 ಅಧ್ಯಾಯಗಳು ಇಲ್ಲದೆ ಹೋಗಿದ್ದರೆ ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯವನ್ನು ಆದಿಯ ಭಾಗ ಎಂಬುದಾಗಿ ಅಥವಾ ಪ್ರಥಮ ಭಾಗ ಅಥವಾ ಸೃಷ್ಟಿಯ ಆರಂಭದ ಭಾಗ ಎಂಬುದಾಗಿ ನಾವು ಅದನ್ನು ಓದಬೇಕಾಗಿತ್ತು. ಆದರೆ ನಮಗೆ ಸೃಷ್ಟಿ ಎನ್ನುವಂಥದ್ದು ನೆನಪಿಗೆ ಬರುವುದಾದರೆ ಸಾಧಾರಣ ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ ವಿಷಯದಲ್ಲಿ ನಾವು ಬಹಳಷ್ಟು ಧ್ಯಾನ ಮಾಡಿದ್ದೇವೆ, ತಿಳುಕೊಂಡಿದ್ದೇವೆ. ಅದನ್ನು ನಾವು ಬಾಯ್ಪಾಠವಾಗಿಯೂ ಸಹ ಕಲಿತಿದ್ದೇವೆ. ಯಾವಾಗಲೂ ನಾವು ಸೃಷ್ಟಿ ಎಂದರೆ ಆದಿಕಾಂಡದ ಪುಸ್ತಕದ ಮೊದಲ 2 ಅಧ್ಯಾಯಗಳನ್ನೇ ನಾವು ಓದುತ್ತೇವೆ ಮತ್ತು ಅದನ್ನೇ ನೆನಪಿಸಿಕೊಳ್ಳುತ್ತೇವೆ, ಅದರ ಕುರಿತಾಗಿ ಮಾತನಾಡುತ್ತೇವೆ. ಆದರೆ ಒಂದು ವೇಳೆ ಅದು ಇರದಿದ್ದರೆ ನಮಗೆ ಆದಿ ಎನ್ನುವಂಥದ್ದು ಅಥವಾ ಉಗಮ ಎನ್ನುವಂಥದ್ದು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಆಗಿರುತ್ತದೆ. ಹಾಗಾದರೆ ಈ ತ್ರಯೇಕ ದೇವರ ಆರಾಧನೆ, ತ್ರಯೇಕ ದೇವರನ್ನು ಸ್ತುತಿಸುವಂಥ ಈ ಆರಾಧನೆಯ ಕುರಿತಾಗಿ ನಮಗೆ ಕ್ರೈಸ್ತ ಪಂಚಾಂಗದಲ್ಲಿ ಕೊಡಲ್ಪಟ್ಟಂತಹ 3 ಭಾಗಗಳಲ್ಲಿ ಆದಿಕಾಂಡ 1ನೇ ಅಧ್ಯಾಯದ ಪ್ರಾರಂಭದ 28 ವಚನಗಳು, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯದ 11ರಿಂದ 14 ವಚನಗಳು ಮತ್ತು ಓದಿ ಕೇಳಿದಂತಹ ಸುವಾರ್ಥ ಭಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಮೊದಲ 18 ವಚನಗಳು ಈ ಶೀರ್ಷಿಕೆಗೆ ಅನುಗುಣವಾಗಿ ಕೊಡಲ್ಪಟ್ಟಂತಹ 3 ಸತ್ಯವೇದ ಪಾರಾಯಣ ಭಾಗಗಳಾಗಿರ್ತದೆ. ಈ 3 ಭಾಗಗಳಲ್ಲಿಯೂ ಸಹ ತ್ರಯೇಕ ದೇವರ ಮಹತ್ವ, ತ್ರಯೇಕ ದೇವರ ಕಾರ್ಯಗಳನ್ನು ನಾವು ಕುರಿತು ಅರ್ಥ ಮಾಡಿಕೊಳ್ಳಬಹುದು. ಅದರ ವೈಶಿಷ್ಟ್ಯತೆಯನ್ನು ನಾವು ಆರಾಧಿಸಬಹುದು, ಘನಪಡಿಸಬಹುದು, ಕೊಂಡಾಡಬಹುದು ಎಂಬುದಾಗಿ ನಾವು ಅರ್ಥ ಮಾಡುವಂಥ ಪ್ರಯತ್ನ ಮಾಡೋಣ. ಈ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಮೊದಲ 2 ವಚನಗಳಲ್ಲಿಯೇ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ಈ ವಾಕ್ಯ ಯಾರೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡುವುದಾದರೆ 14ನೇ ವಚನ ಹೇಳುತ್ತದೆ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಎಂಬುದಾಗಿ ಯೇಸು ಕ್ರಿಸ್ತನ ವಿಚಾರವಾಗಿ ಮಾತನಾಡುತ್ತದೆ. ವಾಕ್ಯವಾಗಿ ನರಾವತಾರವೆತ್ತಿದಂಥ ಯೇಸು ಕ್ರಿಸ್ತನು ಆದಿಯ ಸಂದರ್ಭದಲ್ಲಿ, ಅಂದರೆ ಸೃಷ್ಟಿಯು ಉಗಮವಾಗುವುದಕ್ಕಿಂತ ಮುಂಚಿತವಾಗಿಯೇ ಆತನು ಇದ್ದ ಎಂಬುದಾಗಿ, ಯೇಸುಸ್ವಾಮಿ ವಾಕ್ಯವಾಗಿ ಇದ್ದ ಎಂಬುದಾಗಿ, ಯೇಸುಸ್ವಾಮಿಯ ಆತನ ಇರುವಿಕೆ ಇತ್ತು ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 22ನೇ ವಚನದಲ್ಲಿ ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು 30ನೇ ವಚನದಲ್ಲಿ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಯೇಸುಸ್ವಾಮಿಯ ಕುರಿತಾಗಿ ಉಲ್ಲೇಖವಾಗಿರುವಂಥ ಈ ವಿಷಯಗಳನ್ನು ನಾವು ಗಮನಿಸುವಾಗ ಸಮಸ್ತ ಸೃಷ್ಟಿಯು ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಯೇಸುಸ್ವಾಮಿ ಇದ್ದ ಎಂಬುದಾಗಿ ಯೇಸುಸ್ವಾಮಿಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಮಾತ್ರವಲ್ಲದೆ ಆದಿಕಾಂಡ 1ನೇ ಅಧ್ಯಾಯದ ಪ್ರಾರಂಭದ ವಚನದಲ್ಲಿಯೇ ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು 26ನೇ ವಚನದಲ್ಲಿ ದೇವರು ಹೇಳ್ತಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ
ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ತ್ರೈಕ ದೇವರ ಆ ಮಹಿಮೆ, ತ್ರೈಕ ದೇವರ ಕಾರ್ಯ, ತ್ರೈಕ ದೇವರ ಆ ಎಲ್ಲ ತರನಾದಂತಹ ಅಂಶಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮಾತ್ರವಲ್ಲದೆ ಕೊರಿಂಥದ 2ನೇ ಪತ್ರ 13ನೇ ಅಧ್ಯಾಯ 11ರಿಂದ 14ನೇ ವಚನದಲ್ಲಿ ಪೌಲನ ಮಾತುಗಳಲ್ಲಿ ಬರೆಯಲ್ಪಡುವುದೆಂದರೆ, ಅದರಲ್ಲಿಯೂ ತ್ರೈಕ ದೇವರ ಆ ಮಹತ್ವದ ಆಶೀರ್ವಾದದ ವಚನವನ್ನು 14ನೆಯ ವಚನದಲ್ಲಿ ತಿಳಿಸ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಆಶೀರ್ವಾದದ ವಚನವು ತ್ರೈಕ ದೇವರ ಪರಸ್ಪರ ಆ ಆಶೀರ್ವಾದದ ನಮ್ಮೊಳಗೆ ನೆಲೆಸಿರುವಾಗ ನಾವು ದೇವರೊಂದಿಗೆ, ಅಂದರೆ ತ್ರೈಕ ದೇವರೊಂದಿಗೆ ನಾವು ಪ್ರೀತಿಯಿಂದಲೂ ಅನ್ಯೋನ್ಯತೆಯಿಂದಲೂ ಕೃಪೆಯಿಂದಲೂ ಜೀವಿಸತಕ್ಕವರು ಮತ್ತು ಜೀವಿಸಬಹುದಾಗಿದೆ. ಅದಕ್ಕಾಗಿ ನಾವು ಆತನನ್ನು ಆರಾಧಿಸ್ತೇವೆ, ಸ್ಮರಿಸ್ತೇವೆ, ಕೊಂಡಾಡುತ್ತೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನು ಯೋಹಾನನ ಸುವಾರ್ತೆಯನ್ನು ಗಮನಿಸುವುದಾದರೆ, ಯೇಸುವಿನ ಕುರಿತಾಗಿ ಬರೆಯುವಾಗ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕವಾಗಿ ಬಂದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಕೃಪೆಯು, ಯೇಸು ಕ್ರಿಸ್ತನ ಕೃಪೆಯು ನಮಗೆ ತ್ರೈಕ ದೇವರ ಮೂಲಕವಾಗಿ ಬಂದಿದೆ. ಆ ಅನ್ಯೋನ್ಯತೆಯನ್ನು, ಕೃಪೆಯನ್ನು ಮತ್ತು ಪ್ರೀತಿಯನ್ನು ಪವಿತ್ರಾತ್ಮನು ಯೇಸು ಸ್ವಾಮಿ ಆರೋಹಣವಾದ ಮೇಲೆ ಈ ಭೂಲೋಕದಲ್ಲಿ ಅದನ್ನು ಮುಂದುವರಿಸಿದ್ದಾನೆ. ಸೃಷ್ಟಿಯ ಆರಂಭದಲ್ಲಿ, ಅಂದರೆ ಎಲ್ಲವೂ ಸಹ ಸೃಷ್ಟಿಯಾಗುವುದಕ್ಕಿಂತ ಮುಂಚಿತವಾಗಿ ಇದ್ದಂಥ ಈ ತ್ರೈಕ ದೇವರ ಮಹತ್ವ, ಈ ಮಹಿಮೆ ಒಂದಾನೊಂದು ಕಾಲದಲ್ಲಿ ಯೇಸು ಸ್ವಾಮಿಯು ವಾಕ್ಯವಾಗಿದ್ದವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ ಆ ತ್ರೈಕ ದೇವರ ಮಹಿಮೆಯನ್ನು ಪ್ರಕಟಿಸಿದಂಥವನಾಗಿದ್ದರೆ, ಯೇಸು ಸ್ವಾಮಿಯ ನಂತರ ದೇವರ ಆತ್ಮ, ಆ ಪರಿಶುದ್ಧ ಆತ್ಮ, ಸಹಾಯಕನಾದಂಥ ಆತ್ಮ ನಮ್ಮೊಳಗಿದ್ದು ಆ ಅನ್ಯೋನ್ಯತೆಯನ್ನು, ಪ್ರೀತಿಯನ್ನು, ಕೃಪೆಯನ್ನು ನಮ್ಮೊಂದಿಗೆ ಜೀವಿಸುವುದಕ್ಕೆ, ಅನುಭವಿಸುವುದಕ್ಕೆ, ಅದರ ಮುಂತೊಡಗಿಸಿಕೊಳ್ಳುವಿಕೆಯನ್ನು ಮುಂದುವರಿಸುವಂಥ ಕಾರ್ಯವನ್ನು ನಾವಿಲ್ಲಿ ನೋಡ್ತೇವೆ. ತ್ರೈಕ ದೇವರ ಈ ಆರಾಧನೆಯನ್ನು ಮಾಡುವಂಥ ನಾವು ದೇವರ ಮಹಿಮೆಯನ್ನು, ದೇವರ ಕಾರ್ಯವನ್ನು ಸದಾಕಾಲವೂ ನಮ್ಮ ಜೀವಿತದಲ್ಲಿ ಆತನ ಮಹಿಮೆಯನ್ನು ಅನುಭವಿಸ್ತಾ, ಆತನ ಮಹಿಮೆಯನ್ನು ನಂಬುವಂಥವರು, ತ್ರೈಕ ದೇವರನ್ನು ನಂಬುವಂಥವರಾಗಿದ್ದುಕೊಂಡು ಸತ್ಯದಿಂದ ನಾವು ಆತನನ್ನು ಆರಾಧಿಸಬೇಕು. ಯಾಕಂದರೆ ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ಹೇಳಿರುವಾಗ, ತ್ರೈಕ ದೇವರನ್ನು ನಾವು ಆರಾಧಿಸುವಾಗ ಆತ್ಮ ಪ್ರೇರಿತರಾಗಿ, ಆತ್ಮಭರಿತರಾಗಿ, ಆತ್ಮಾನುಸಾರವಾಗಿ, ಆತ್ಮನಿಂದ ಸ್ಫೂರ್ತಿಯನ್ನು ಹೊಂದಿದವರಾಗಿ ತ್ರೈಕ ದೇವರನ್ನು ನಾವು ದಿನನಿತ್ಯ ಆರಾಧಿಸಬೇಕು, ಸ್ಮರಿಸಬೇಕು. ಆತನ ಅನ್ಯೋನ್ಯತೆಯನ್ನು ನಾವು ಅನುಭವಿಸಬೇಕು, ಆತನ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದಂಥ ನಾವು ಆತನ ಕೃಪೆಯಿಂದ ತುಂಬಿದವರಾಗಿ ಜೀವಿಸಿ ಆತನಿಗೋಸ್ಕರವಾಗಿ ಬದುಕಬೇಕು ಮತ್ತು ಆತನನ್ನು ಆರಾಧಿಸುವಂಥ ರೀತಿಯಲ್ಲಿ ನಮ್ಮ ಬಾಳ್ವೆ ಆಗಿರಬೇಕು ಎಂಬುದಾಗಿ ಈ ತ್ರೈಕ ದೇವರ ಆರಾಧನೆ ನಮಗೆ ಯಾವಾಗಲೂ ಸಹಾಯ ಮಾಡ್ತದೆ. ಈ ತ್ರೈಕ ದೇವರು ಬಹಳಷ್ಟು ಪರಿಶುದ್ಧನು, ಪ್ರೀತಿಪಾತ್ರನು, ಅನೇಕ ರೀತಿಯಾದಂತಹ ಇಂತಹ ಗುಣಲಕ್ಷಣಗಳನ್ನು ಹೊಂದಿದಂಥವನು ಆಗಿರುವುದರಿಂದ ಈ ತ್ರೈಕ ದೇವರನ್ನು ನಾವು ಆರಾಧಿಸುವಾಗ ನಾವು ಸಹ ಪರಿಶುದ್ಧರಾಗಿರಬೇಕು. ಯಾಕಂದರೆ ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರ್ರಿ ಎಂಬುದಾಗಿ. ಈ ಪರಿಶುದ್ಧತೆಯ ಜೀವಿತ ನಮ್ಮಲ್ಲಿ ಸದಾಕಾಲವು ನೆಲೆಸಿರಬೇಕು. ಆ ಪರಿಶುದ್ಧತೆಯ ಮೂಲಕವಾಗಿ ನಾವು ತ್ರೈಕ ದೇವರಿಗೆ ಸ್ತುತಿಯನ್ನು, ಘನತೆಯನ್ನು, ಗೌರವವನ್ನು, ಮಾನ ಸನ್ಮಾನಗಳನ್ನು ಕೊಡುವವರಾಗಿರುತ್ತೇವೆ. ಯಾಕಂದರೆ ತ್ರೈಕ ದೇವರ ಕಾರ್ಯವು ಪುರಾತನ ಕಾಲದಂದರೆ ಈ ಭೂಲೋಕವು ಅಥವಾ ಇಡೀ ಕಾಸ್ಮೋಸ್ ಎನ್ನುವಂತಹ ಈ ಪ್ರಪಂಚ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಅಲ್ಲಿ ಜಲರಾಶಿಗಳ ಮೇಲೆ ದೇವರಾತ್ಮನು ಚಲಿಸುತ್ತಿರುವಾಗ ಅಲ್ಲಿ ಒಂದು ಖೇಯಾಸ್ ಎನ್ನುವಂತಹ ಆಂಗ್ಲ ಭಾಷೆಯಲ್ಲಿ ಹೇಳುವಂತೆ ಅಲ್ಲೋಲ ಕಲ್ಲೋಲವಾಗಿ, ಅಥವಾ 2ನೇ ವಚನದಲ್ಲಿ, ಅಂದರೆ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ ಹೇಳುವಂತೆ ನಮ್ಮ ಬದುಕು ಸಹ ಬರಿದಾಗಿ ಕ್ರಮವಿಲ್ಲದೆ ಇರಬಾರದು. ತ್ರೈಕ ದೇವರನ್ನು ಆರಾಧಿಸುವಂಥ ನಾವು ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ, ಭಯಭಕ್ತಿಯಿಂದ, ವಾಕ್ಯಕ್ಕನುಸಾರವಾಗಿ, ಕ್ರಿಸ್ತನ ಬೋಧನೆಗಳಿಗನುಸಾರವಾಗಿ, ಕ್ರಿಸ್ತನ ಕೃಪೆಯನ್ನು ಹೊಂದಿದಂಥ ನಾವು, ಆತ್ಮಭರಿತರಾದಂಥ ನಾವು ಕ್ರಮದಿಂದ, ಭಯಭಕ್ತಿಯಿಂದ ಕ್ರಿಸ್ತನ ಬೋಧನೆಗಳಿಗೆ ತಕ್ಕ ಹಾಗೆ ಜೀವಿಸುವಂಥದ್ದು ನಮ್ಮ ಕರ್ತವ್ಯವಾಗಿರಬೇಕು. ನಮ್ಮ ಬದುಕು ಅಕ್ರಮವಾಗಿ, ಅನ್ಯಾಯವಾಗಿ, ಅಸತ್ಯವಾಗಿ ಯಾವುದೇ ಕಾರಣಕ್ಕೂ ದೇವರ ಪರಿಶುದ್ಧತೆಗೆ, ಅಂದರೆ ತ್ರೈಕ ದೇವರ ನಾಮಕ್ಕಾಗಲಿ ಆತನ ಗುಣಲಕ್ಷಣಗಳಿಗಾಗಲಿ ಯಾವುದೇ ರೀತಿಯಾದಂತಹ ಅಬದ್ಧವಾದಂಥ, ಅಂದರೆ ಅಪರಿಶುದ್ಧವಾದಂಥ ರೀತಿಯಲ್ಲಿ ನಡೆಕೊಳ್ಳುವಂತಹ ಕೃತ್ಯಗಳು, ಗುಣಲಕ್ಷಣಗಳು ಕ್ರೈಸ್ತಿಯ ಬಾಳ್ವೆಯಲ್ಲಿರುವಂಥ ನಮ್ಮಿಂದ ಆಗಬಾರದು.
ಹಾಗಾಗಿ ತ್ರೈಕ ದೇವರು ನಮ್ಮ ಜೀವಿತದಲ್ಲಿ ಅಂತಹ ಕ್ರಮವಿಲ್ಲದಂತಹ ಬದುಕನ್ನು ಕ್ರಮಪಡಿಸುವಾಗ ಬರಿದಾಗಿರುವಂಥ ಅಂದರೆ ಪಾಪಮಯವಾದಂಥ ಇಲ್ಲವೇ ಲೌಕಿಕವಾಗಿ ಪ್ರಾಪಂಚಿಕವಾಗಿರುವಂತಹ ನಮ್ಮನ್ನು ಕೃಪೆಯ ಮೂಲಕವಾಗಿ ಸುನೀತಿಯ ಕಡೆಗೆ, ಕ್ರಿಸ್ತನ ಮಾರ್ಗದ ಕಡೆಗೆ, ನಿತ್ಯ ಜೀವದ ಕಡೆಗೆ ನಡೆಸಿದಂತೆ ನಮ್ಮ ಬದುಕು ಯಾವಾಗಲೂ ತ್ರೈಕ ದೇವರ ನಾಮವನ್ನು ಘನಪಡಿಸಿ ತ್ರೈಕ ದೇವರನ್ನು ಯಾವಾಗಲೂ ಕೊಂಡಾಡತಕ್ಕಂಥ ರೀತಿಯಲ್ಲಿ ನಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಯೇಸು ಕ್ರಿಸ್ತನು ವಾಕ್ಯವಾಗಿ ನರಾವತಾರವೆತ್ತಿದಂತಹ ಆ ಘಳಿಗೆಯಲ್ಲಿ ಆತನನ್ನು ನಂಬಿದಂಥವರೆಲ್ಲರೂ ಸಹ ರಕ್ಷಣೆಯನ್ನು ಹೊಂದಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. 12ನೇ ವಚನ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ, ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಹೇಳ್ತದೆ. ಹಾಗಾದರೆ ನಾವು ಆತನನ್ನು ಅಂಗೀಕರಿಸಿರುವಾಗ, ತ್ರೈಕ ದೇವರನ್ನು ಅಂಗೀಕರಿಸಿರುವಾಗ ನಾವು ತ್ರೈಕ ದೇವರ ಮಕ್ಕಳಾಗಿದ್ದೇವೆ. ಆ ಮಕ್ಕಳಾಗಿರುವಂಥದ್ದು ಅಂಗೀಕರಿಸಿರುವಂಥದ್ದು ಅಂದರೆ ಅಂಗೀಕಾರ ಅಥವಾ ಸ್ವೀಕಾರ ಎನ್ನುವಂಥದ್ದು ಕೇವಲ ಬಾಯುಪಚಾರವಲ್ಲ, ಅದನ್ನು ಕಾರ್ಯರೂಪದಲ್ಲಿ ನಾವು ಬದುಕಿ ತೋರಿಸುವಂಥದ್ದೇ ನಿಜವಾದಂಥ ಅಂಗೀಕಾರ, ನಿಜವಾದಂಥ ಸ್ವೀಕಾರವಾಗಿದೆ ಪ್ರೇರೆ. ಹಾಗಾಗಿ ತ್ರೈಕ ದೇವರನ್ನು ನಾವು ಸ್ಮರಿಸುವುದಾದರೆ, ಆರಾಧಿಸುವುದಾದರೆ, ಘನಪಡಿಸುವುದಾದರೆ ನಮ್ಮ ಮನಸ್ಸು, ನಮ್ಮ ಧ್ಯೇಯ, ನಮ್ಮ ಗುರಿ, ನಮ್ಮ ನಡೆ, ನುಡಿ, ಕ್ರಿಯೆಗಳೆಲ್ಲವೂ ಪೌಲನ ಮಾತುಗಳಂತೆ ಕೊರಿಂಥದ 2ನೇ ಪತ್ರ 13ನೇ ಅಧ್ಯಾಯದ ಆ 11ನೇ ವಚನದಲ್ಲಿ ಹೇಳ್ತಾನೆ, ಸಹೋದರರೇ ಸಂತೋಷ ಪಡ್ರಿ, ಕ್ರಮಪಡಿಸಿಕೊಳ್ಳ್ರಿ, ಧೈರ್ಯವುಳ್ಳವರಾಗಿರ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ, ಸಮಾಧಾನದಿಂದಿರ್ರಿ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಪ್ರೀತಿಯನ್ನು ಶಾಂತಿಯನ್ನು ತ್ರೈಕ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಕೊಟ್ಟು ನಮ್ಮನ್ನು ಅಂತಹ ಕ್ರಮಪಡಿಸಿಕೊಂಡಂತಹ ಅಂದರೆ ಅಕ್ರಮವಾಗಿ ಪಾಪಮಯವಾದಂಥ ಜೀವಿತದಲ್ಲಿ ಬಿದ್ದಂಥ ನಮ್ಮನ್ನು ಬಿಡುಗಡೆ ಕೊಟ್ಟು ನಾವು ಸರಿಯಾದಂಥ ಶಾಂತಿಯ ಮಾರ್ಗದಲ್ಲಿ, ಪ್ರೀತಿಯ ಮಾರ್ಗದಲ್ಲಿ, ಸಮಾಧಾನದಿಂದ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ಸಹಾಯ ಮಾಡ್ತಾನೆ, ಆಧರಿಸ್ತಾನೆ, ಪ್ರೇರೇಪಿಸ್ತಾನೆ. ಒಂದೇ ಮನಸ್ಸು ಎನ್ನುವಂಥದ್ದು ತ್ರೈಕ ದೇವರಿಗಿರುವಂಥ ಮನಸ್ಸು ನಮ್ಮ ಮನಸ್ಸು ಆ ರೀತಿಯಲ್ಲಿ ಆಗಿರಬೇಕು. ತ್ರೈಕ ದೇವರಿಗಿರುವಂಥ ಗುಣ ನಮ್ಮ ಗುಣವಾಗಿದ್ದು ನಮ್ಮ ಜೀವಿತದ ಮೂಲಕವಾಗಿ ತ್ರೈಕ ದೇವರನ್ನು ನಮ್ಮ ಜೀವಿತದ ಮೂಲಕವಾಗಿ ಆರಾಧನೆಗೆ ಪಾತ್ರರನ್ನಾಗಿಸಿ ಆತನ ನಾಮಕ್ಕೆ ಘನವನ್ನು, ಕೀರ್ತಿಯನ್ನು, ಮಹಿಮೆಯನ್ನು ತರುವಂಥವರು ನಾವಾಗಿರಬೇಕು. ಹಾಗಾದರೆ ತ್ರೈಕ ದೇವರನ್ನು ಸ್ತುತಿಸುವಂತಹ, ಕೊಂಡಾಡುವಂತಹ, ಆರಾಧನೆ ಮಾಡುವಂಥ ಆ ಶ್ರೇಷ್ಠವಾದಂಥ ಘನವಾದಂಥ ದೇವರನ್ನು ನಾವು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರನ್ನು ನಾವು ಕೊಂಡಾಡುವವರಾಗಿರುವಾಗ, ಸೇವಿಸುವವರಾಗಿರುವಾಗ ಆತನ ನಾಮದ ಮಹಿಮೆಗಾಗಿ ಜೀವಿಸುವುದಾದರೆ ಪಾಪಮಯವಾದಂಥ ಅಪರಿಶುದ್ಧತೆಯ ಜೀವಿತದಲ್ಲಿ, ಅಸತ್ಯದಲ್ಲಿ, ಅಕ್ರಮದಲ್ಲಿ, ಪ್ರಾಪಂಚಿಕವಾದಂತಹ ಲೌಕಿಕವಾದಂಥ ಬದುಕನ್ನು ತ್ಯಜಿಸಿ ಶ್ರೇಷ್ಠವಾದಂಥ ಪರಿಶುದ್ಧವಾದ ಮಾರ್ಗದಲ್ಲಿ ನಾವು ನೆಲೆಗೊಂಡು ಯೇಸು ಕ್ರಿಸ್ತನನ್ನೇ ಸ್ವೀಕರಿಸಿರುವಂಥ ನಾವು ಆತನ ಧ್ಯೇಯ, ಗುರಿ, ಬೋಧನೆಗಳನ್ನು ಅನುಸರಿಸಿ ಪವಿತ್ರಾತ್ಮನ ಸುಪ್ರೇರೇಪಣೆಯಿಂದಲೂ ಸ್ಫೂರ್ತಿಯಿಂದಲೂ ತುಂಬಿದವರಾಗಿ ಸಕ್ರಮವಾಗಿ, ಸದ್ಗುಣವುಳ್ಳವರಾಗಿ, ಸದ್ಯೋಚನೆಯುಳ್ಳವರಾಗಿ, ಸದಾಚಾರವುಳ್ಳವರಾಗಿ ಬದುಕಿ ತ್ರೈಕ ದೇವರನ್ನು ನಿತ್ಯವೂ ಸ್ತುತಿಸುವ ಹಾಗೆ ನಮ್ಮ ಬದುಕಾಗಿರುವಂತೆ ಪವಿತ್ರಾತ್ಮನು ತಾನೇ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ವಾಕ್ಯವಾಗಿ ನರಾವತಾರವೆತ್ತಿದಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ತ್ರೈಕ ದೇವರಾಗಿ ನಮ್ಮ ಬದುಕನ್ನು ಆಶೀರ್ವದಿಸಿ ಪರಿಶುದ್ಧತೆಯಲ್ಲಿ ನಡೆಸುತ್ತಿರುವುದಕ್ಕೋಸ್ಕರವಾಗಿ ಸ್ತೋತ್ರವಾಗಲಿ. ನಮ್ಮೊಳಗಿರುವಂಥ ಅಪರಿಶುದ್ಧತೆ, ಪಾಪಮಯವಾದಂಥ ಜೀವಿತ, ಅಕ್ರಮ, ಅನ್ಯಾಯ, ಅಸತ್ಯದ, ಪ್ರಾಪಂಚಿಕವಾದಂಥ ಎಲ್ಲ ಜೀವಿತವನ್ನು ಪರಿಶುದ್ಧಾತ್ಮನ ಮೂಲಕವಾಗಿ, ಪರಿಶುದ್ಧಾತ್ಮನು ನಮ್ಮ ಮೂಲಕವಾಗಿ ಮಾತ್ರವಲ್ಲದೆ ನಮ್ಮೊಳಗೆ ಹೊಕ್ಕಿ ಕಾರ್ಯ ಮಾಡಿ ಪರಿಶುದ್ಧತೆಯಲ್ಲಿ ನಾವು ತೊಡಗಿಸಿಕೊಂಡು ಪರಿಶುದ್ಧವಾದಂಥ ಮಾರ್ಗದಲ್ಲಿಯೇ ನಾವು ಜೀವಿಸಿ ಸದಾಚಾರ, ಸದ್ಗುಣ, ಸದ್ಯೋಚನೆ, ಎಲ್ಲ ಥರನಾದಂತಹ ಸದ್ಯೋಚನೆಗಳಿಂದಲೂ ಮತ್ತು ಸತ್ಕಾರ್ಯಗಳಿಂದ ತುಂಬಿದವರಾಗಿ ನಾವು ಬದುಕಲು ಸಹಾಯ ಮಾಡಿ ನಮ್ಮನ್ನು ಮುನ್ನಡೆಸಲಿ. ಎಲ್ಲ ಥರನಾದಂತಹ ಪಾಪಮಯವಾದಂತಹ ತ್ರೈಕ ದೇವರ ಪರಿಶುದ್ಧತೆಯ ನಾಮಕ್ಕೆ, ತ್ರೈಕ ದೇವರ ಘನತೆಗೆ ಧಕ್ಕೆ ತರದಂತೆ, ಅಗೌರವ ತರದಂತೆ ನಮ್ಮನ್ನು ನಾವು ಕಾಪಾಡಿಕೊಂಡು ನಿನ್ನ ಘನಕ್ಕಾಗಿ ಮಾತ್ರವೇ ಈ ಲೋಕದಲ್ಲಿ ನಮ್ಮ ಜೀವಿತದ ಮೂಲಕವಾಗಿ ಮಹಿಮೆಯನ್ನು ತರುವಂತಹ ಸದ್ಭಕ್ತ ಜನರನ್ನಾಗಿ ನಮ್ಮನ್ನು ಮುನ್ನಡೆಸಲಿ. ನಿನ್ನಾತ್ಮನ ಪ್ರೇರೇಪಣೆಯಿಂದ ನಮ್ಮನ್ನು ತುಂಬಿಸಲಿ. ಯೇಸು ಕ್ರಿಸ್ತನ ಘನವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೀನಿ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ
ಶಿಲುಬೆಗೆ ಎಳೆಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇದ್ದಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ಹಾಡುವ ಸಂಗೀತಗಳಲ್ಲಿ 216ನೇ ಸಂಗೀತ, ನಾನು ನಿನ್ನವ ಪ್ರಿಯ ಕರ್ತನೆ ನಿನ್ನ ವಾಕ್ಯ ಕೇಳಿದೆ. 216ನೇ ಸಂಗೀತವನ್ನು ಹಾಡೋಣ.